ಹಾಯ್ ಫ್ರೆಂಡ್ಸ್, ನೋಡಿ ಇದು ಕಲ್ಕತ್ತಾದಿಂದ ಕರೆಕ್ಟಾಗಿ 120 ಕಿಲೋಮೀಟ್ರ್ ಮುಂದೆ ಬಂದಿದ್ದೀನಿ. ಇಲ್ಲಿಂದ ಬರೀ 48 ಕಿಲೋಮೀಟ್ರ್ ಐತೆ ಬಾಂಗ್ಲಾದೇಶ್ ಬಾರ್ಡ್ರು. ಅಂದರೆ ಬಟ್ ನಮ್ಮನ್ನೆಲ್ಲ ಬಿಡಲ್ಲ ಅಂತೆ, ನಮ್ಮ ಗಾಡಿಗಳು ಬಿಡಲ್ಲ. ಒಟ್ಟಿನಾಗ ಏನೋ ಇಲ್ಲಿ ಮಮತಾ ಬ್ಯಾನರ್ಜಿ ಅವ್ರದ್ದು, ಆಮೇಲೆ ಇದು ಆ ಸ್ಟೇಟದ್ದು ಬಂದ್ಬಿಟ್ಟು ಗಲಾಟೆ ನಡೀತೈತಂತೆ. ಅದಕ್ಕೋಸ್ಕರ ಒಟ್ಟಿನಾಗ ಏನೋ ಗಲಾಟೆ ಅಂತ ಹೇಳ್ತವ್ರೆ, ಬಿಡ್ತಾ ಇಲ್ಲ. ಇಲ್ಲಿಂದ ಬಾರ್ಡ್ರಿಗೆ ಹೋಗೋ ಥರ ಇಲ್ಲ. ಎಷ್ಟು ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಐತೆ ಅಂದರೆ ಕರೆಕ್ಟಾಗಿ 3 ಕಿಲೋಮೀಟ್ರ್ ಐತೆ. ನನಗೆ ಇಲ್ಲಿ ಪಿಕ್ ಮಾಡೋಕ್ಕಂತ ಬಂದವ್ರೆ. ನೋಡಿ ಗಾಡಿದಾಗ ಅವರು ಒಂದಿಬ್ಬರು ಅಲ್ಲಿ ಹೋದವರಲ್ಲ, ಮುಂದೆ ಹೋದವರಲ್ಲ ಅವರೇ. ನೋಡಿ ನಮಗೆ ರೂಮ್ ಮಾಡಿ ತೋರಿಸ್ತೀನಿ. ಆ ಗಾಡಿನೇ ಎಷ್ಟು ನೋಡಿ ಫ್ರೆಂಡ್ಸ್, ನಿನ್ನೆಯಿಂದ ನನ್ನ ಗಾಡಿ ಇಲ್ಲೇ ಇತ್ತು, ಬಟ್ ಇವಾಗೂ ಇಲ್ಲೇ ಐತೆ. ಬಟ್ ನಿನ್ನೆ ಲೋಡ್ ಆಗುತ್ತೆ ಅಂತ ಕರ್ಕೊಂಬಂದರು. ಬಟ್ ನಿನ್ನೆ ಏನೋ ಸ್ವಲ್ಪ ಅದು ಗಿಡಗಳೆಲ್ಲ ನೊಂದೋಗ್ಬಿಟ್ಟೈತೆ ಅಂತ ಲೋಡ್ ಮಾಡಿಲ್ಲ. ಬಟ್ ಇವತ್ತು ಲೋಡ್ ಆಗುತ್ತೆ ಅಂತ ಹೇಳವ್ರೆ. ನಿನ್ನೆ ನೈಟು ನಾನು ಗಾಡಿ ಇದೊಳಗೆ ಹಾಕಿದ್ದೆ. ಈ ಮನೆದಾಗ 6 ತಿಂಗಳಿಂದ ಯಾರೂ ಇಲ್ಲ ಅಂತೆ. ಒಳಗೆ ಹಾಕ್ಬಿಟ್ಟು ಮಲ್ಕೊಂಬಿಟ್ಟಿದ್ದೆ, ಗಾಡಿದಾಗೆ ಮಲ್ಕೊಂಡಿದ್ದೆ. ಬೆಳಗ್ಗೆ ಎದ್ದೇಳಿದೆ. ಬೆಳಗ್ಗೆ 5 ಗಂಟೆಗೆ ಬಂದು ಎಬ್ಬಿಸ್ಬಿಟ್ರು ಗುರು. ಮಲ್ಗೋಕ್ಕೆ ಬಿಟ್ಟಿಲ್ಲ. ನೋಡಿ ಈ ಥರ ಲೋಡ್ ಮಾಡವ್ರೆ. ಅರ್ಧ ಲೋಡ್ ಆಗೈತೆ. ಅರ್ಧ ಅಂದರೆ ಇದಾಗ ಸುಮಾರು 1000 ಗಿಡ ಏನೋ ಐತೆ ಅಂತೆ. ಇನ್ನೂ 1000 ಗಿಡ ಆಗಬೇಕು. ಆಗಿಬಿಟ್ರೆ ಇನ್ನು ಬಿಡೋದೆ. ಇವರೇ ಓನರ್, ಅವ್ರ ತಮ್ಮ, ಒಳ್ಳೆ ಮನುಷ್ಯ. ನಿನ್ನೆಯಿಂದ ಏನು ಯಾರು ಅಷ್ಟೊಂದು ಕರ್ಕೊಂಡು ಓಡಾಡಲ್ಲ. ಅವ್ರು ಎಲ್ಲಿ ಹೋದ್ರೂ ಕರ್ಕಣಿ ಓಡಾಡ್ಕಣಿ ಅವರೇ. ಬೇಗ ಭಯ್ಯ ಬೇಗ